ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾ 15ನೇ ವರ್ಷದ ಆರಾಧನಾ ಕಾರ್ಯಕ್ರಮ. ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾ ಅವರ 15ನೇ ವರ್ಷದ ಆರಾಧನಾ ಕಾರ್ಯಕ್ರಮವು ರೈಲ್ವೆ ಗೊಲ್ಲಹಳ್ಳಿಯ ಸಮೀಪ ಅರ್ಜುನ್ ಬೆಟ್ಟಹಳ್ಳಿಯಲ್ಲಿ ನಡೆಯಿತು. ಪರಮ ಪೂಜ್ಯ ಶ್ರೀ ಶ್ರೀನಿವಾಸನ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆದ ಆರಾಧನಾ ಕಾರ್ಯಕ್ರಮದ ಅಡಿಯಲ್ಲಿ ಚಂಡಿ ಹೋಮ, ಸತ್ಯಸಾಯಿ ಹೋಮ, ಬಹಳಮುಖಿ ಹೋಮ, ಗಣಪತಿ ನವಗ್ರಹ ಹೋಮ, ಧನ್ವಂತರಿ ಹೋಮ ನಡೆಯಿತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೂಜ್ಯ ಸ್ವಾಮೀಜಿಯವರು ಮಾತನಾಡಿ, ಈ ಹೋಮ ಲೋಕದ ಒಳಿತಿಗಾಗಿ ಮಾಡುತ್ತಿದ್ದು, ನಮ್ಮ ಪರಿಪೂರ್ಣ ಸನಾತನ ಟ್ರಸ್ಟ್ ವತಿಯಿಂದ ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುವುದು ಎಂದರು. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈ ದಿನ ಶ್ರೀ ಸತ್ಯಸಾಯಿ 15 ವರ್ಷ ಆರಾಧನಾ ಮಹೋತ್ಸವ. ಈ ದಿನದಲ್ಲಿ, ಶುಭ ದಿನದಲ್ಲಿ ನಾವು ಸತ್ಯಸಾಯಿ ಆರಾಧನೆಯನ್ನು ಮುನ್ನಿಟ್ಟು ಈಗ ನಾವು ಚಂಡಿ ಹೋಮ, ಬಹಳಮುಖಿ ಹೋಮ, ಸತ್ಯಸಾಯಿ ಹೋಮ, ಗಣಪತಿ ನವಗ್ರಹ, ಧನ್ವಂತರಿ ಎಲ್ಲ ಭಕ್ತಾದಿಗಳು ಅಂದರೆ ಭಕ್ತಾದಿಗಳು ಒಬ್ಬರೇ ಇಲ್ಲ, ಎಲ್ಲ ಜನರು, ಎಲ್ಲ ಲೋಕದಲ್ಲಿ ಇರೋರು, ಜೀವರಾಶಿಗಳು ಎಲ್ಲರೂ ಚೆನ್ನಾಗಿ ಇರಬೇಕು ಅಂಟು ಪ್ರಾರ್ಥನೆ ಮಾಡಿಕೊಂಡು ಈ ದಿನ ನಾವು ಈ ಹೋಮ ಕಾರ್ಯಕ್ರಮ, ಇನ್ನೊಂದು ಅನ್ನದಾನ, ಇದು ಎರಡೂ ಇಲ್ಲಿ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ನಿಂದ ಇದು ಮಾಡಿದ್ದೀವಿ. ಇನ್ನೊಂದು ಈ ದಿನ ಮುನ್ನಿಟ್ಟು ಸತ್ಯಸಾಯಿ ಅವರು ಸರ್ವ ಲೋಕದಲ್ಲಿ ಇರೋರಿಗೆಲ್ಲ ಒಂದು ಉಚಿತವಾಗಿ ಇದು ಚಿಕಿತ್ಸೆ ಕೊಟ್ಟಿದ್ದಾರೆ. ಹಾರ್ಟ್ ಆಗಲಿ, ನ್ಯೂರೋ ಆಗಲಿ, ಎಲ್ಲ ಇದನ್ನು ಅವರ ಹಾಸ್ಪಿಟಲಲ್ಲಿ ನೋಡಿದರೆ ಫ್ರೀಯಾಗಿ ನಡೀತಾ ಇದೆ. ಅದೇ ರೀತಿಯಾಗಿ ನಾವು ಸಾಕಷ್ಟು 12 ವರ್ಷ ನಾವು ಫ್ರೀಯಾಗಿ ನಡೆಸ್ಕೊಂಡು ಬಂದೀವಿ. ಸ್ವಲ್ಪ ಕಾಲ ನಮಗೂ ಸ್ವಲ್ಪ ಕಷ್ಟ ಇರೋದಿರೋದ್ರಿಂದ ಸ್ವಲ್ಪ ಬಡವರು ಬಿಟ್ಟು ಯಾರ ಹತ್ರ ಹಣವಂತರು ಇದ್ದಾರೋ ಅವರ ಹತ್ರ ತೊಗೊಂಡಿದ್ದೀವಿ. ಈಗ ಇನ್ನೊಂದು 3 ತಿಂಗಳಕ್ಕೂ ನಾವು ಪೂರ್ತಿ ಚಿಕಿತ್ಸೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ರೂಮ್ ರೆಂಟು, ಊಟ ಬಿಟ್ಟು, ಮೆಡಿಸಿನ್ಸ್ ಬಿಟ್ಟು ಮಿಕ್ಕಿದ್ದು ಇದು ಚಿಕಿತ್ಸೆ ಎಲ್ಲನೂ ಡಾಕ್ಟರ್ಸು ಫ್ರೀಯಾಗಿ ಕೊಡ್ತಾರೆ, ಯಾವುದು ಚಾರ್ಜಸ್ ಮಾಡಲ್ಲ. ಇದು ಒಂದು ದೇವರ ಅನುಗ್ರಹ ಬಂದ ಮೇಲೆ ಉಚಿತವಾಗಿ ಮಾಡೋದಕ್ಕೂ ನಮಗೂ ಆ ಸಂದರ್ಭನೂ ಶಕ್ತಿನೂ ಆ ದೇವರು ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಅದು ಇಟ್ಕೊಂಡು ನಾವು ಮುಂದಿನ ಕಾಲದಲ್ಲಿನೂ ಎಲ್ಲ ಫ್ರೀಯಾಗಿ ಮಾಡಿಸೋಕ್ಕೂ ನೋಡ್ತೀವಿ. ಇದು ನಾನು ಒಂದು ನೆಲಮಂಗಲ ತಾಲೂಕೇ ಇಲ್ಲ, ಒಂದು ಉತ್ತರ ಕರ್ನಾಟಕ ಆಗಲಿ, ದಕ್ಷಿಣ ಕರ್ನಾಟಕ ಆಗಲಿ, ಇಲ್ಲಾಂದರೆ ಕೇಂದ್ರೀಯ ಕರ್ನಾಟಕ, ಎಲ್ಲಿ ಬೇಕಾದರೆ ಇರಲಿ, ಎಲ್ಲ ಕಡೆಯೂ ನಮ್ಮ ಕಡೆಯಿಂದ ಏನೇನೋ ಸಾಕಷ್ಟು ಸೇವೆ ಆಗ್ಬೋದು. ಖಂಡಿತವಾಗಿ ಸತ್ಯಸಾಯಿ ದೇವರ ಅನುಗ್ರಹದಿಂದ ನಾವೆಲ್ಲ ಕೈ ಜೋಡಿಸಿ ಮಾಡಿಸ್ತೀವಿ. ಆರಾಧನಾ ಮಹೋತ್ಸವ ನಂತರ ಕಾರ್ಯಕ್ರಮಕ್ಕೆ ಬಂದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಸಹ ಟ್ರಸ್ಟ್ ವತಿಯಿಂದ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯವರಾದ ಶ್ರೀ ಶ್ರೀನಿವಾಸನ್ ಸ್ವಾಮೀಜಿ ಮತ್ತು ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದ, ಭಕ್ತಾದಿಗಳು ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ವರದಿಗಾರರು ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.